ಎಷ್ಟು ಚೆನ್ನಾಗಿತ್ತು ಅವ್ರ ವಾಯ್ಸು. ಅವ್ರು ಮಾತಾಡ್ತಿದ್ರೆ ಹಾಡು ಹೇಳ್ದಂಗೆ ಆಗುತ್ತೆ. ಅವರು ಸೇಮ್ ನನ್ನ ಥರನೇ ಯೋಚನೆ ಮಾಡ್ತಾರೆ. ಅವರು ನನ್ನ ಥರನೇ ಯೋಚನೆ ಮಾಡ್ತಾರಲ್ಲ, ಎಷ್ಟು ಸಾಫ್ಟಾಗಿ ಮಾತಾಡ್ತಾರೆ. ಸೇಮ್ ಟು ಸೇಮ್ ನಮ್ಮ ಗುಂಡು ಮಾತಾಡ್ದಂಗೆ ಇತ್ತು. ಅವರೇ ಇವರೇ ಅವರ ಎಷ್ಟು ಸರಿ ನನ್ನ ಹತ್ರಕ್ಕೆ ಬಂದು ನನ್ನ ಹೃದಯದ ಹತ್ರ ಬರದೇ ಹೋಗಿದ್ದೀರಾ. ಒಂದು ಸರಿ ನಿಮ್ಮನ್ನು ನೋಡ್ಬೇಕು, ಒಂದ್ಸಲನಾದ್ರೂ ನೋಡ್ಬೇಕು. ಅವರೇ ಅವರೇ ನನ್ನ ಗುಂಡುನಾ? ಈ ವಾಚಲ್ಲಿರೋ ಹಾರ್ಟು, ಆ ಹಾರ್ಟಲ್ಲಿರೋ ಟಿಕ್ ಟಿಕ್ ಸೌಂಡ್ನ ಕೇಳಿ ಹುಚ್ಚೆ ಆಗೋಗಿದ್ದೀನಿ ಭೂಮಿ ಅವರೇ. ಈ ಟೈಮ್ ಅನ್ನೋದೇ ಪಕ್ಕಾ 420 ಕಣ್ರಿ. ನಿಮ್ಮ ವಾಯ್ಸ್ ಕೇಳಿದಾಗಿಂದ ನಿಮ್ಮನ್ನ ನೋಡಬೇಕು, ನೀವು ಎಲ್ಲಿದ್ದೀರೋ ಹೇಗಿದ್ದೀರೋ, ನನಗೆ ಸಿಗ್ತೀರಾ ಇಲ್ವಾ ಅನ್ನೋ ಟೆನ್ಷನಲ್ಲಿ ಈ ಹೆಡ್ ತಲೆ ಅಂತಾರಲ್ಲ, ಇದಕ್ಕೆ ಕೈ ಹಾಕಿ ಪರ ಅಂತ ಕೆರ್ಕೊಂಡು ಅದು ದೊಡ್ಡ ಗಾಯ ಆಗಿ ಡಾಕ್ಟರ್ ಹಿಡಿಲಿಲ್ಲ ಅಂದ್ರೂ ನೀವು ನನಗೆ ಖಂಡಿತ ಸಿಗ್ತೀರಿ ಕಣ್ರಿ. ನೀವು ಉದ್ದಕ್ಕಿದ್ದೀರೋ, ಕುಳ್ಳುಕ್ಕಿದ್ದೀರೋ, ದಪ್ಪಗಿದ್ದೀರೋ, ಕಪ್ಪಗಿದ್ದೀರೋ, ಆದ್ರೆ ಇದ್ದಿಲ್ ಅದು ಹೇಳ್ತಾ ಇದೆ ನೀವು ಸೇಮ್ ನಮ್ ಗೌತಮ್ ದಿವನ್ ಥರನೇ ಇದ್ದೀರಾ ಅಂತ. ಈ ನನ್ನ ಅಂದಕ್ಕೆ ಎಂತೆಂತ ಬ್ಯೂಟಿಫುಲ್ ಆಗಿರೋ ಹುಡುಗರೆಲ್ಲ ಬಿದ್ದಿದ್ರು, ಆದ್ರೆ ನಾನು ನಿಮ್ಮ ವಾಯ್ಸ್ಗೆ ಬಿದ್ದೋಗಿದ್ದೀನಿ ಭೂಮಿ ಅವರೇ. ನಾನು ನಿಮ್ಮ ವಾಯ್ಸ್ಗೆ ಬಿದ್ದೋಗಿದ್ದೀನಿ. ನನ್ನನ್ನು ಮದುವೆ ಆಗೋದಕ್ಕೆ 6 ಪ್ಯಾಕ್ ಇರೋ ಹುಡುಗರು ನಮ್ಮ ಮನೆ ಮುಂದೆ ಕ್ಯೂ ನಿಂತಿದ್ರು. ಆದ್ರೆ ನಾನು ಯಾರನ್ನೂ ಒಪ್ಪಿಲ್ಲ. ಯಾಕೆ ಅಂದ್ರೆ ನಾನು ನಿಮ್ಮ ಫ್ಯಾಮಿಲಿ ಪ್ಯಾಕಿಗೆ ಬಿದ್ದಿದ್ದೀನಿ. ಈ ಅಂದನ ಒಂದ್ಸರಿ ಚಂದಲ್ಲಿ ನೋಡ್ಕೊಂಡ್ಬಿಡ್ತೀನಿ. ಈ ಪೆನ್ ನೋಡ್ತಾ ಇದ್ರೆ ನಿನ್ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ, ನೀವೆಷ್ಟು ಕಾನ್ಫಿಡೆಂಟ್ ಅಂತ ಗೊತ್ತಾಗುತ್ತೆ. ಐ ಲವ್ ಯು. ನಾನೇನಾ? ಈ ವಾಚ್ ಹೇಳುತ್ತೆ ನಿಮ್ದು ಸೂಪರ್ ಸೆಲೆಕ್ಷನ್ ಅಂತ. ಸೋ ಸಿಂಪಲ್, ಟೂ ಹಂಬಲ್. ಛೇ, ಈ ಚೂಡಿದಾರ್ಗೆ 400 ರೂಪಾಯಿ ಕೊಟ್ಟಿದ್ದೀನಿ ನಾನು. ಇನ್ನೂ ಕಮ್ಮಿ ಕೇಳ್ಬೇಕಿತ್ತು ಅವನ ಹತ್ರ. ನೆಕ್ಸ್ಟ್ ಟೈಮ್ ಹೋದಾಗ ಕಮ್ಮಿನೇ ಕೊಡ್ತೀನಿ. ಹಾ, ಅವ್ರ ಹತ್ರ ಅವತ್ತು ಫೋನಲ್ಲಿ ಸರಿಯಾಗಿ ಮಾತಾಡೋಕೆ ಆಗ್ಲಿಲ್ಲ. ಅದ್ರ ಮಧ್ಯ ಆ ಪ್ರೋಗ್ರಾಮ್ ಆಂಕರ್ ಬೇರೆ ಏನೋ ಅವ್ರ ಅಪ್ಪಂದೇ ಪ್ರೋಗ್ರಾಮ್ ಅನ್ನೋ ತರ ಫೋನ್ ಕಟ್ ಮಾಡ್ಬಿಟ್ಲು.